ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಪರಮಾತ್ಮ ವಾಣಿ ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 18/5/2026 ಪ್ರಾತಃ ಕ್ಲಾಸ್. ಓಂ ನಮಃ ಶಿವಾಯ್. ಆತ್ಮಿಕ ಮಕ್ಕಳೇ, ನಿಮ್ಮ ಮುತ್ತಿಗೆಯೇ ದೆಹಲಿಯ ಮೇಲಿದೆ. ದೆಹಲಿಯನ್ನು ಫರಿಸ್ತಾನ ಎಂದು ಕರೆಯುತ್ತಾರೆ. ಬಿರ್ಲಾ ಮಂದಿರದಲ್ಲಿ ಬೋರ್ಡ್ ಹಾಕಲಾಗಿದೆ. 5,000 ವರ್ಷಗಳ ಹಿಂದೆ ದೆಹಲಿ ಫರಿಸ್ತಾನ ಆಗಿತ್ತು. ಫರಿಸ್ತಾನ ಅಂದರೆ ಪರಿಗಳು ವಾಸಿಸುವ ಸ್ಥಾನ. ಸುಹೇನಿಯನ್ನು ಪರಿ ಎನ್ನುತ್ತಾರೆ. ಹೆಸರೇ ಫರಿಸ್ತಾನ ಎಂದು ಬರುತ್ತದೆ. ಓಂ ನಮಃ ಶಿವಾಯ್. ಮಕ್ಕಳಿಗೆ ಗೊತ್ತಿದೆ, ನಾವು ಈ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ಹಾಗಾದರೆ ಹಳೆಯ ಪ್ರಪಂಚವನ್ನು ಮರೆತು ಬಿಡಬೇಕು. ಈ ಹಳೆಯ ಪ್ರಪಂಚದಲ್ಲಿ ಇರುತ್ತಾ ಮಕ್ಕಳಿಗೆ ಗೊತ್ತಿದೆ, ನಾವು ಯೋಗ ಬಲದಿಂದ ಈ ರಾಜಧಾನಿಯನ್ನು ನಮಗಾಗಿ ಕಲ್ಪಕಲ್ಪದಂತೆ ಸ್ಥಾಪನೆ ಮಾಡುತ್ತಿದ್ದೇವೆ. ಇಲ್ಲೇ ನಮ್ಮ ರಾಜ್ಯ ಸ್ಥಾಪನೆ ಮಾಡುತ್ತೇವೆ. ಬಾಬಾ ಈ ಯುಕ್ತಿಗಳನ್ನು ತಿಳಿಸುತ್ತಾರೆ. ಚಿತ್ರಗಳನ್ನು ಎಲ್ಲರೂ ತಮ್ಮ ಬಳಿ ಇಟ್ಟುಕೊಳ್ಳಬಹುದು. ಮಲಗುವ ಸಮಯದಲ್ಲೂ ಇದೇ ವಿಚಾರವಿರಲಿ, ನಾವು ಇದನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ಇಂತಹ ಯುಕ್ತಿಗಳು ಮಕ್ಕಳಲ್ಲಿದ್ದರೆ ಖುಷಿ ಇರುತ್ತದೆ. ನೀವು ತಿಳಿಯಿರಿ, ಹಗಲಿನಲ್ಲಿ ಏನಾದರೂ ಕಿರಿಕಿರಿ ಉಂಟಾದರೆ ರಾತ್ರಿ ಈ ಚಿತ್ರವನ್ನು ನೋಡಿದರೆ ನಾವು ಇದನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಎಂದು ತಿಳಿಯುತ್ತೀರಿ. ಪ್ರತಿ 5,000 ವರ್ಷಗಳ ನಂತರ ಇದನ್ನು ಸ್ಥಾಪನೆ ಮಾಡುತ್ತೇವೆ. ಇಡೀ ಚಕ್ರವು ಬುದ್ಧಿಯಲ್ಲಿ ಬರುತ್ತದೆ. ಬಾಬಾ ಯುಕ್ತಿಗಳನ್ನು ತಿಳಿಸುತ್ತಿದ್ದಾರೆ. ದೈವಿ ಗುಣಗಳು ಅವಶ್ಯವಾಗಿ ಬೇಕು. ಗೊಂದಲವಿರಬಾರದು, ಅಂದರೆ ಕೆಟ್ಟ ವಿಚಾರಗಳಿರಬಾರದು. ಇಂತಹ ಅಭ್ಯಾಸ ಮಾಡುವುದರಿಂದ ಮಕ್ಕಳು ದಿನೇ ದಿನೇ ಹರ್ಷಿತರಾಗಿರುತ್ತಾರೆ ಎಂದು ಬಾಬಾ ತಿಳಿದುಕೊಳ್ಳುತ್ತಾರೆ. ಏಕೆಂದರೆ ಆ ಖುಷಿಯೇ ಅಂತಮತಿ ಸೋಗತಿ ಆಗುತ್ತದೆ. ಕೃಷ್ಣನ ಶಿವನ ಚಿತ್ರ ಇಟ್ಟುಕೊಳ್ಳುವವರು ಅನೇಕರಿದ್ದಾರೆ. ಆದರೆ ಅರ್ಥವೇನೂ ಗೊತ್ತಿಲ್ಲ. ನೀವು ಯಥಾರ್ಥ ಅರ್ಥವನ್ನು ತಿಳಿದುಕೊಂಡಿದ್ದೀರಿ. ಭಕ್ತಿ ಮಾರ್ಗದಲ್ಲಿ ಏನೂ ತಿಳಿದಿಲ್ಲ. ನಾವು ಅನೇಕ ಬಾರಿ ನಮ್ಮ ಈ ರಾಜಧಾನಿಯನ್ನು ಸ್ಥಾಪನೆ ಮಾಡಿದ್ದೇವೆ ಎಂದು ನಿಮಗೆ ಗೊತ್ತಿದೆ. ಇದರಲ್ಲಿ ನೆನಪಿನ ಯಾತ್ರೆಯೂ ಬರುತ್ತದೆ. ಬಾಬಾ ತಿಳಿಸಿದ್ದಾರೆ, ಮ್ಯೂಸಿಯಂ ಒಂದು ಬಾರಿ ಸ್ಥಾಪನೆ ಮಾಡಿಸಿದರೂ ಯಾವುದು ಆಯಿತೋ ಅದು ಡ್ರಾಮಾ ಅನುಸಾರ ಫಾಸ್ಟ್ ಆಯಿತು. ಮುಂದೆ ಆಗುವುದರ ಬಗ್ಗೆ ತಿಳಿಸಲಾಗುತ್ತದೆ. ಮೊದಲು ಈ ಲಕ್ಷ್ಮೀನಾರಾಯಣರ ಚಿತ್ರವನ್ನೇ ಬಂದು ನೋಡಲಿ. ಇವರ ಬಗ್ಗೆ ನೀವು ಚೆನ್ನಾಗಿ ತಿಳಿಸಬಹುದು. ಹೊಸ ಪ್ರಪಂಚದ ಸ್ಥಾಪನೆಯಾಗುತ್ತಿದೆ. ಹಳೆಯ ಪ್ರಪಂಚದ ಮೃತ್ಯು ಎದುರಿಗೆ ನಿಂತಿದೆ. ನಾಳೆ ನಾಡಿದ್ದು ಮೃತ್ಯು ಸಂಭವಿಸಬಹುದು ಎಂದು ತಿಳಿಯುತ್ತಾರೆ. ಇದರ ಭರವಸೆ ಇಲ್ಲ. ವರ್ಲ್ಡ್ ವಾರ್ ಕೂಡ ನಡೆಯಬಹುದು. ಹಿಂದೆ ಯುದ್ಧಗಳು ಪರಸ್ಪರ ನಡೆಯುತ್ತಿದ್ದವು. ಈಗ ವರ್ಲ್ಡ್ ವಾರ್ ಆಗಿದೆ. ಇದೇ ಆಗಬೇಕಿದೆ. ಇದನ್ನು ಪೂರ್ಣ ವರ್ಲ್ಡ್ ವಾರ್ ಎನ್ನಲಾಗುತ್ತದೆ. ಹಿಂದೆ ಚೀನಾ ಯುದ್ಧ ಮಾಡಿರಲಿಲ್ಲ. ಆಫ್ರಿಕಾ ಕೂಡ ಯುದ್ಧ ಮಾಡಿರಲಿಲ್ಲ. ಭಾರತ ಸಹಾಯ ಮಾಡಿತ್ತು. ಮಕ್ಕಳು ಇದನ್ನು ತಿಳಿದುಕೊಂಡಿದ್ದಾರೆ ಮತ್ತು ತಂದೆಯೂ ತಿಳಿಸಿದ್ದಾರೆ. ಈ ಇಡೀ ಪ್ರಪಂಚ ಸಮಾಪ್ತಿಯಾಗಲಿದೆ. ನಿಮ್ಮದು ಗುಪ್ತ ಯುದ್ಧವಾಗಿದೆ. ಇದನ್ನು ಅಹಿಂಸಾ ಯುದ್ಧ ಎನ್ನಲಾಗುತ್ತದೆ. ಶಿವಶಕ್ತಿ ಭಾರತ್ ಮಾತಾ ಒಂದೇ ಮಾತರಂ. ನೀವೇ ರಾಜ್ಯವನ್ನು ಮಾಡುತ್ತೀರಿ ಮತ್ತೆ ಪೂಜ್ಯರೂ ಆಗುತ್ತೀರಿ. ಈ ಲಕ್ಷ್ಮೀನಾರಾಯಣರ ಚಿತ್ರ ತುಂಬಾ ಸಹಾಯ ಮಾಡುತ್ತದೆ. ನಿಶ್ಚಯ ಮಾಡಿಕೊಳ್ಳಲು ಬಾಬಾ ಅನುಭವ ತಿಳಿಸುತ್ತಾರೆ. ಚಿತ್ರ ಇಟ್ಟುಕೊಳ್ಳುವುದರಿಂದ ತುಂಬಾ ಖುಷಿ ಇರುತ್ತಿತ್ತು. ತುಂಬಾ ಪ್ರೀತಿ ಮಾಡುತ್ತಿದ್ದರು. ಡ್ರಾಮಾ ಅನುಸಾರ ನೋಡಿ ಎಂತಹ ಪ್ರಾಕೃತಿಕ ಎಂದರೆ ಈಗ ಅದನ್ನೇ ನೆನಪು ಮಾಡುತ್ತೇವೆ. ನಾವು ಹೀಗೆ ಆಗುತ್ತಿದ್ದೇವೆ ಎಂದು. ಹಿಂದೆ ಇದು ತಿಳಿದಿರಲಿಲ್ಲ. ಕೇವಲ ಪ್ರೀತಿ ಮಾಡುತ್ತಿದ್ದರು. ಭಿನ್ನ ಭಿನ್ನ ಪ್ರಕಾರದ ಠಾಕೂರರು ಇರುತ್ತಾರೆ ಅಲ್ಲವೇ? ಬಾಲ್ಯದಿಂದಲೇ ಇವರನ್ನು ತುಂಬಾ ಪ್ರೀತಿಸಿದೆ. ಹಾಗಾಗಿ ಮಕ್ಕಳಿಗೂ ಸಲಹೆ ನೀಡುತ್ತಾರೆ. ಈ ಯುಕ್ತಿ ಒಳ್ಳೆಯದು. ಅನೇಕ ಪ್ರಕಾರದ ಗುಟುಕುಗಳನ್ನು ತಿಂದು ಮಲಗುವವರು ಅನೇಕರಿದ್ದಾರೆ. ದುಃಖದಲ್ಲಿ ಈ ಚಿತ್ರಗಳು ದೊಡ್ಡ ಆಧಾರವಾಗಬಲ್ಲವು. ಬಾಬಾ ನಮ್ಮನ್ನು ಹೀಗೆ ಮಾಡುತ್ತಿದ್ದಾರೆ. ನಾವು ಹೀಗೆ ಆಗುತ್ತಿದ್ದೇವೆ ಎಂದು ನಿಮಗೆ ಗೊತ್ತಿದೆ. ರಾತ್ರಿ ನೆನಪು ಮಾಡುವುದರಿಂದ ದುಃಖಗಳು ದೂರವಾಗುತ್ತವೆ. ಬಾಬಾ ಬಂದ ತಕ್ಷಣ ಗುರಿ ಉದ್ದೇಶವನ್ನು ನೋಡುತ್ತಾರೆ. ಎಷ್ಟು ಮಧುರವಾದ ಗುರಿ ಉದ್ದೇಶ ಆಗಿದೆ. ಶ್ರಮದ ಮಾತಲ್ಲ. ಬೇಹದ್ದಿನ ತಂದೆ ನಮ್ಮನ್ನು ಹೀಗೆ ಮಾಡುತ್ತಿದ್ದಾರೆ. ಇದೇ ಜ್ಞಾನವಾಗಿದೆ. ಹೆಚ್ಚು ತೊಂದರೆ ಇಲ್ಲ. ಹಳೆಯ ಪ್ರಪಂಚ ಸಮಾಪ್ತಿಯಾಗಲಿದೆ ಎಂದು ನಮಗೆ ಗೊತ್ತಿದೆ. ನಾವು ಹೀಗೆ ಆಗುತ್ತಿದ್ದೇವೆ. ಬಾಬಾರವರ ಶ್ರೀಮತದಂತೆ ನಾವು ಸ್ಥಾಪನೆ ಮಾಡುತ್ತಿದ್ದೇವೆ ಅಂದ ಮೇಲೆ ವಿನಾಶವು ಅವಶ್ಯವಾಗಿ ಆಗಲೇಬೇಕಲ್ಲವೇ? ನೆನಪು ಮಾಡಲು ಎಷ್ಟು ಸಣ್ಣ ಮಾತಿದೆ.
ಸೆಕೆಂಡಿನ ಮಾತಾಗಿದೆ. ಇಂತಹ ಅಭ್ಯಾಸ ಮಾಡುತ್ತಿದ್ದರೆ ಖುಷಿಯ ಮಟ್ಟ ಏರುತ್ತಿರುತ್ತದೆ. ಚಿತ್ರ ನಿಮ್ಮ ಬೆಡ್ರೂಮ್ನಲ್ಲಿರಲಿ. ಚಿತ್ರಗಳು ಚಿಕ್ಕದಾಗಿಯೂ ಇವೆ. ಇದು ತುಂಬಾ ಸಹಾಯ ಮಾಡುತ್ತದೆ. ಭಕ್ತಿ ಮಾರ್ಗದಲ್ಲಿ ಇವರ ಆಕ್ಯುಪೇಷನ್ ಗೊತ್ತಿಲ್ಲ. ನೀವು ಎಲ್ಲರ ಆಕ್ಯುಪೇಷನ್ ತಿಳಿದಿದ್ದೀರಿ. ಪ್ರಪಂಚದಲ್ಲಿ ಒಬ್ಬರ ಆಕ್ಯುಪೇಷನ್ ಕೂಡ ತಿಳಿದಿರುವ ಮನುಷ್ಯ ಯಾರೂ ಇಲ್ಲ. ಹಾಗಾದರೆ ಒಳಗಡೆ ಖುಷಿ ಇರಬೇಕಲ್ಲವೇ? ಯಾರಿಗಾದರೂ ತಿಳಿಸುವಾಗ ಹೇಳಿ, ಬಾಬಾ ಬ್ರಹ್ಮನ ಮೂಲಕ ವಿಷ್ಣುವಿನ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಾರೆ. ಇದರಲ್ಲಿ ಎಲ್ಲವೂ ಬರುತ್ತದೆ. ಶಿವಬಾಬಾರವರ ಚಿತ್ರದ ಮೇಲೂ ಪರಮಪಿತ ಪರಮಾತ್ಮ ಶಿವಬಾಬಾ ಎಂದು ಬರೆಯಲಾಗಿದೆ. ಇದು ಬುದ್ಧಿಯಲ್ಲಿದೆ. ಕಲ್ಪಕಲ್ಪದಂತೆ ನಾವು ರಾಜ್ಯವನ್ನು ತೆಗೆದುಕೊಳ್ಳುತ್ತೇವೆ. ನಿಶ್ಚಯ ಬುದ್ಧಿ ವಿಜಯಂತಿ ಅಂದರೆ ವಿಜಯ ಮಾಲೆಯಲ್ಲಿ ಪೋಣಿಸಲ್ಪಡುತ್ತೀರಿ. ರಾತ್ರಿ ಮಕ್ಕಳಿಗೆ ಅಭ್ಯಾಸವಾಗಿ ಬಿಟ್ಟರೆ ಹಗಲಿನಲ್ಲಿಯೂ ನಡೆಯುತ್ತದೆ. ಮಕ್ಕಳಿಗೆ ಬ್ಯಾಡ್ಜ್ ಸಿಕ್ಕಿದೆ. ಹಿಂದೆ ಭಕ್ತಿ ಮಾರ್ಗದಲ್ಲಿ ಚುಂಬಿಸುತ್ತಿದ್ದರು. ಈಗ ನೆನಪು ಮಾಡಬೇಕು. ಈ ಹೊಸ ಪ್ರಪಂಚಕ್ಕೆ ನಾವು ಹೋಗುತ್ತೇವೆ. ನಿಮ್ಮ ಉನ್ನತಿ ತುಂಬಾ ಆಗುತ್ತದೆ. ಸಮಯ ತುಂಬಾ ಹತ್ತಿರವಾಗುತ್ತಿದೆ. ಇಡೀ ಪ್ರಪಂಚದಲ್ಲಿ ಒಬ್ಬೊಬ್ಬರ ಬಳಿ ಹೋಗಿ ಸಂದೇಶ ನೀಡಬೇಕು ಎಂದೇನಿಲ್ಲ. ಸ್ವಲ್ಪ ಮುಂದೆ ಹೋಗಿ. ಹೆಸರು ಪ್ರಸಿದ್ಧಿಯಾದ ಮೇಲೆ ಪತ್ರಿಕೆಗಳ ಮೂಲಕ ಧ್ವನಿ ಹರಡುತ್ತದೆ. ಯಾರಾದರೂ ದೊಡ್ಡ ವ್ಯಕ್ತಿ ಬಂದು ಪ್ರಭಾವಿತರಾಗಲಿ. ಇವರಿಗೆ ಬೇಹದ್ದಿನ ತಂದೆಯಿಂದ ಆಸ್ತಿ ಪಡೆಯಲು ತುಂಬಾ ಉಪಾಯವಿದೆ ಎಂದು ಹೇಳಿದರೆ ಸಾಕು. ಗುಂಪು ಗುಂಪಾಗಿ ನಿಮ್ಮ ಬಳಿ ಬರುತ್ತಾರೆ. ಪ್ರಚಾರ ಖಂಡಿತ ಮಾಡಲೇಬೇಕು. ಶಾಸ್ತ್ರಗಳಲ್ಲಿ ಗಾಯನವಿದೆ. ನೀವು ಶಕ್ತಿಗಳು ಬಾಣ ಬಿಟ್ಟಿದ್ದೀರಿ ಎಂದು. ಶಿವಶಕ್ತಿಯರ ಬಳಿ ಜ್ಞಾನದ ಬಾಣವಿದೆ ಎಂದು ಬರೆಯಬೇಕು. ಇದು ಸಹಜ ರಾಜಯೋಗದ ಬಲವಾಗಿದೆ. ಯಾರಾದರೂ ಕಲಿಯಬೇಕಿದ್ದರೆ ಇವರ ಬಳಿ ಹೋಗಿ ಎಂದು ಹೇಳಿ. ತಮಗೆ ಅರ್ಥವಾಗದಿದ್ದರೂ ಕೇವಲ ಹೀಗೆ ಹೇಳಿದರೆ ಯಾರಿಗಾದರೂ ಬಾಣ ನಾಟಬಹುದು. ಪ್ರಸಿದ್ಧಿ ಆಗಲೇಬೇಕು. ಸೆಕೆಂಡಿನಲ್ಲಿ ನೀವು ತಂದೆಯಿಂದ ಆಸ್ತಿ ಪಡೆಯಬಹುದು. ಒಂದು ವೇಳೆ ಸರಿಯಾಗಿ ವಿಚಾರ ಸಾಗರ ಮಂಥನ ಮಾಡಿದರೆ ನಿಮಗೆ ಒಳ್ಳೆಯ ಸಲಹೆಗಳು ಒಳೆಯುತ್ತವೆ. ಪಕ್ಕಾ ಆಗುತ್ತೀರಿ. 8 ಬೆರಳುಗಳನ್ನೇ ತೋರಿಸುತ್ತಾರೆ ಅಷ್ಟೇ. ದೋಣಿ ಪಾರಾಯಿತು ಅಂದರೆ ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚಕ್ಕೆ ಹೋದರೆ ದೋಣಿ ಪಾರಾದಂತೆ. ಮತ್ತೆ ಹಳೆಯ ಪ್ರಪಂಚಕ್ಕೆ ಬಂದರೆ ದೋಣಿ ಮುಳುಗಿ ಹೋಗುತ್ತದೆ. ಪುರುಷಾರ್ಥದ ಅನುಸಾರ ನಂಬರ್ ವಾರ್ ಸಮಯ ತೆಗೆದುಕೊಳ್ಳುತ್ತಾರೆ. ರಾತ್ರಿ ಮಲಗುವ ಸಮಯದಲ್ಲಿ ಹೀಗೆ ವಿಚಾರ ಮಾಡಿ. ಫಾಸ್ಟ್ ಈಸ್ ಫಾಸ್ಟ್. ಏನು ಆಯಿತು? ನಥಿಂಗ್ ನ್ಯೂ. ಪಾಯಿಂಟ್ಸ್ ತುಂಬಾ ಚೆನ್ನಾಗಿ ತಿಳಿಸಲಾಗುತ್ತದೆ. ಇದು ಡ್ರಾಮಾ ಅಲ್ಲವೇ? ಬಾಬಾ ಹೇಳುತ್ತಾರೆ, ಸ್ಮರಣೆ ಮಾಡುತ್ತೀರಿ, ನಂತರ ಇತರರಿಗೂ ತಿಳಿಸಿ. ಚಕ್ರ ಸುತ್ತುತ್ತಲೇ ಇರುತ್ತದೆ. ಇದನ್ನೇ ನೆನಪು ಮಾಡಿದರೆ ಚಕ್ರವು ಬುದ್ಧಿಯಲ್ಲಿ ಸುತ್ತುತ್ತಿರುತ್ತದೆ. ಕೊನೆಯಲ್ಲಿ ಮಕ್ಕಳಿಗೆ ತುಂಬಾ ಸಹಜವಾಗಿ ಅನಿಸುತ್ತದೆ. ದೆಹಲಿಯ ಮೀಟಿಂಗ್ನಲ್ಲಿ ಶಿವ ಜಯಂತಿ ಎಂದು ಎಲ್ಲಾ ಧರ್ಮದವರನ್ನು ಕರೆಯುವ ಬಗ್ಗೆ ಸಲಹೆ ಬಂದಿದೆ. ನಿಮ್ಮಲ್ಲಿ ಶಕ್ತಿ ಬೇಕು. ಈಗ ಆ ಶಕ್ತಿ ಮಕ್ಕಳಲ್ಲಿ ಬಂದಿಲ್ಲ. ಬಾಬಾ ಯಾವಾಗಲೂ ಹೇಳುತ್ತಾರೆ, ಮೊದಲು ಕೋಚಿಂಗ್ ಮಾಡಿ, ನಂತರ ಹೆಸರು ಪ್ರಸಿದ್ಧಿಯಾಗುತ್ತದೆ. ಈಗ ನಿಮಗೆ ಕಲಿಸುವವರು ಹೊರಡುತ್ತಾರೆ, ಹೀಗೆ ಮಾಡಿ ಹಾಗೆ ಮಾಡಬೇಡಿ ಎಂದು. ಆದರೆ ಇದು ಜ್ಞಾನ ಯೋಗ ಎಂದು ಎಷ್ಟು ತಿಳಿಯುತ್ತಾರೆ? ನೀವು ಜ್ಞಾನಿ ಮಕ್ಕಳಾಗಿದ್ದೀರಿ. ಹಾಗಾಗಿ ಅಜ್ಞಾನಿಗಳಂತೆ ಏನನ್ನೂ ಮಾಡಬಾರದು. ಯಾರು ಎದುರಿಗೆ ಬಂದರೂ ತಂದೆಯನ್ನು ನೋಡಲಿ. ಇವರು ಬೇಹದ್ದಿನ ತಂದೆ. ಇವರಿಂದ ಸ್ವರ್ಗದ ಆಸ್ತಿ ಸಿಗುತ್ತದೆ. ವಿಶ್ವದಲ್ಲಿ ಶಾಂತಿ ಇವರ ರಾಜ್ಯದಲ್ಲಿದೆ. ದೈವಿ ನಡತೆ ಇತ್ತು. ಹೀಗೆ ತಿಳಿಸಿದರೆ ಪರಿಣಾಮವಾಗುತ್ತದೆ. ಈಗ ದೇಹಿ ಅಭಿಮಾನಿಯ ವಾಯುಮಂಡಲವೇ ಇಲ್ಲ. ಹೆಚ್ಚಾಗಿ 25% ಒಳ್ಳೆಯವರಾಗಿದ್ದಾರೆ, ಉಳಿದವರು ಕಡಿಮೆ. ದೇಹಿ ಅಭಿಮಾನಿ ಸ್ಥಿತಿಯಿಂದಲೇ ಬಲ ಸಿಗುವುದು. ಬಡವರ ಬಂದು ದುಃಖಿತರು ಹೇಗಿದ್ದರೂ ನೆನಪು ಮಾಡುತ್ತಾರೆ. ಉಳಿದವರು ತಮ್ಮ ಮೋಜಿನಲ್ಲಿರುತ್ತಾರೆ. ಯಾರಿಗಾದರೂ ಬಾಣ ತಗುಲಲು ಶಕ್ತಿ ಕಡಿಮೆ ಇದೆ. ಹೀಗೆ ಆಗುವುದು ತುಂಬಾ ಕಷ್ಟ ಎಂದು ನೀವು ತಿಳಿಯುತ್ತೀರಿ. ಹಾಗಾಗಿ ಇಂತಹ ದೊಡ್ಡ ಕೆಲಸಗಳನ್ನು ಮಾಡಲು ಬಾಬಾ ಅನುಮತಿ ಕೊಡುವುದಿಲ್ಲ. ಬಾಬಾ ಹೇಳುತ್ತಾರೆ, ವಾನಪ್ರಸ್ಥದಲ್ಲಿ ಇರಬೇಕು. ಮದುವೆಯ ದಿನ ಹಳೆಯ ಬಟ್ಟೆಗಳನ್ನು ಧರಿಸುವಂತೆ. ಆದರೆ ಬಾಬಾರವರ ತಿಳುವಳಿಕೆಯನ್ನು ಅಲ್ಪ ಪ್ರಮಾಣದಲ್ಲಿ ಅರ್ಥ ಮಾಡಿಕೊಳ್ಳುತ್ತಾರೆ. ಗಾಂಧೀಜಿಯವರು ತುಂಬಾ ಸಾಧಾರಣವಾಗಿದ್ದರು ಎಂದು ಬಾಬಾ ತುಂಬಾ ತಿಳಿಸುತ್ತಾರೆ. ತುಂಬಾ ಸಿಂಪಲ್ ಆಗಿದ್ದರು. ಚಳಿಯಲ್ಲಿ ಒಂದು ಚಾದರ್ ಇರುತ್ತಿತ್ತು. ಸಂಪೂರ್ಣ ಸಾಧಾರಣವಾಗಿದ್ದರಿಂದಲೇ ಅವರ ಹೆಸರು ಪ್ರಸಿದ್ಧಿಯಾಯಿತು ಅಲ್ಲವೇ? ವಿಲ್ ಪವರ್ ಇತ್ತು. ವಿಲ್ ಪವರ್ ನಿಮ್ಮಲ್ಲಿ ಇರಬೇಕು.
ಅವರಲ್ಲಿ ಎಷ್ಟು ಹೊಳಪಿತ್ತು. ಇಲ್ಲಿನ ಮಾತನ್ನಂತೂ ಕೇಳಬೇಡಿ. ಎಲ್ಲಾ ಸೆಂಟರ್ಗಳಲ್ಲಿ ಕಸ ಕಡ್ಡಿ ಇದೆ. ಪರಸ್ಪರ ಆತ್ಮಿಕ ಮಾತುಗಳನ್ನಾಡಬೇಕು. ಇಲ್ಲಿ ಹೆಚ್ಚಾಗಿ ಶೈತಾನಿ ಮಾತುಗಳನ್ನು ಆಡುತ್ತಾರೆ. ಅನೇಕ ಸೆಂಟರ್ಗಳಲ್ಲಿ ಹೀಗೆ ಇರುತ್ತದೆ. ಬಾಬಾರವರ ಬಳಿ ಎಲ್ಲಾ ಸಮಾಚಾರಗಳು ಬರುತ್ತವೆ. ಒಬ್ಬರಿಗೊಬ್ಬರು ಎಚ್ಚರಿಸುವುದಿಲ್ಲ, ಬದಲಾಗಿ ಅಜಾಗರೂಕರನ್ನಾಗಿ ಮಾಡುತ್ತಾರೆ. ಆತ್ಮಿಕ ಸೇವೆ ಮಾಡುವವರ ಬುದ್ಧಿಯಲ್ಲಿ ಅದೇ ಮಾತುಗಳಿರುತ್ತವೆ. ಸೇವೆ ಇಲ್ಲದಿದ್ದರೆ ಉಳಿದದ್ದು ಕಸ ಕಡ್ಡಿಯೇ. ತುಂಬಾ ರಾಯಲ್ಟಿ ಬೇಕು. ನಮಗೆ ತಂದೆ ಓದಿಸುತ್ತಿದ್ದಾರೆ, ನಾವು ತುಂಬಾ ಉನ್ನತ ಸ್ಥಿತಿಗೆ ಏರುತ್ತೇವೆ ಎಂಬ ನಶೆ ಅನೇಕರಿಗಿಲ್ಲ. ನಡತೆ ವಾತಾವರಣ ತುಂಬಾ ರಾಯಲ್ ಆಗಿರಬೇಕು. ಒಬ್ಬರಿಗೊಬ್ಬರು ಮೇಲೆತ್ತಬೇಕು, ಕೆಳಗೆ ಬೀಳಿಸಬಾರದು. ತುಂಬಾ ಒಳ್ಳೆಯ ಮಧುರ ಮಕ್ಕಳನ್ನು ಕೂಡ ಮಾಯೆ ಮೂಗಿನಿಂದ ಹಿಡಿದು ತಕ್ಷಣ ಕೆಳಗೆ ಬೀಳಿಸಿ ಬಿಡುತ್ತದೆ. ತುಂಬಾ ದೊಡ್ಡ ಗುರಿ ಇದೆ. ಬಾಬಾ ಹೇಳುತ್ತಾರೆ, ಸಂಪೂರ್ಣ ನಿರಹಂಕಾರಿಯಾಗಿರಬೇಕು. ಫಕೀರರು ಏನು ಧರಿಸುತ್ತಾರೆ? ಇಲ್ಲಿನ ಮಾತನ್ನಂತೂ ಕೇಳಬೇಡಿ. ಒಬ್ಬರಿಗೊಬ್ಬರು ಕೆಳಗೆ ಬೀಳಿಸುವ ಸಲಹೆ ಕೊಡುತ್ತಾರೆ. ಬಾಬಾರ ಜ್ಞಾನವಂತೂ ಅದ್ಭುತವಾಗಿದೆ. ಈಗ ನೀವು ಈ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಿ. ಹಾಗಾಗಿ ವಂಡರ್ ವಂಡರ್, ಅದ್ಭುತ ಅದ್ಭುತ ಎನ್ನುತ್ತಿರುತ್ತೀರಿ. ತಂದೆಯು ವಂಡರ್ಫುಲ್ ಆಗಿದ್ದಾರೆ. ಹೇಗೆ ಕುಳಿತು ನಿಮಗೆ ಜ್ಞಾನ ನೀಡುತ್ತಾರೆ? ಪ್ರಪಂಚಕ್ಕೆ ಈ ಮಾತುಗಳು ಗೊತ್ತಿಲ್ಲ. ವಿಚಾರ ಸಾಗರ ಮಂಥನ ಮಾಡುವುದು ಈ ಮಾತಿನಲ್ಲಿ ಮನನ ಮಾಡಬೇಕು. ಇಲ್ಲಿ ಹೊಟ್ಟೆಗೆ ಪಟ್ಟಿ ಕಟ್ಟಿಕೊಳ್ಳಬೇಕಿಲ್ಲ. ಒಂದು ಗಾದೆಯೂ ಇದೆಯಲ್ಲ, ಬೆಳಿಗ್ಗೆ ಬೇಗ ಹೇಳುವುದು. ತಂದೆ ನಿಮಗೆ ಅಂತಹ ಜ್ಞಾನ ನೀಡುತ್ತಾರೆ. ನಿಮ್ಮ ದೋಣಿಯೇ ಪಾರಾಗುತ್ತದೆ. ಡ್ರಾಮಾ ಅನುಸಾರ ಮತ್ತೆ ನೀವೇ ಬಡವರಾಗುತ್ತೀರಿ. ಮತ್ತೆ ನಾನು ಬಂದು ನಿಮ್ಮನ್ನು ಸಾಹುಕಾರರನ್ನಾಗಿ ಮಾಡುತ್ತೇನೆ. ತಂದೆಯೇ ಬಡವರ ಬಂಧು ಅಲ್ಲವೇ? ವಿರಾಟ ರೂಪದ ಬಗ್ಗೆ ಯಾರಿಗಾದರೂ ತಿಳಿಸುವುದು ತುಂಬಾ ಸಹಜ. ಬಾಬಾ ದೆಹಲಿಯವರಿಗೆ ಬರೆದಿದ್ದಾರೆ, ಮೊದಲೇ ಅವರಿಗೆ ತಿಳಿಸಿ ಎಂದು. ಸಮಯವಂತೂ ಕೊಡಲಾಗಿದೆ. ತಾಜಾ ತಾಜಾ ಮಾಲು ಬುದ್ಧಿಯಲ್ಲಿದ್ದರೆ ಅವರಿಗೆ ಚೆನ್ನಾಗಿ ತಿಳಿಸಬಹುದು. ಬುದ್ಧಿಯಲ್ಲಿದ್ದರೆ ಭಾಷಣವನ್ನೂ ಮಾಡುತ್ತಾರೆ. ನಿಮ್ಮ ಮುತ್ತಿಗೆಯೇ ದೆಹಲಿಯ ಮೇಲಿದೆ. ಅಂದರೆ ಸೇವೆ ಮಾಡಲಿಕ್ಕೆ ಒಳ್ಳೆ ಅವಕಾಶ ದೆಹಲಿಯಲ್ಲಿದೆ. ದೆಹಲಿಯನ್ನು ಫರಿಸ್ತಾನ ಎಂದು ಕರೆಯುತ್ತಾರೆ. ಬಿರ್ಲಾ ಮಂದಿರದಲ್ಲಿ 5,000 ವರ್ಷಗಳ ಹಿಂದೆ ದೆಹಲಿ ಫರಿಸ್ತಾನ ಆಗಿತ್ತು ಎಂದು ಬೋರ್ಡ್ ಹಾಕಲಾಗಿದೆ. ಆದರೆ ಫರಿಸ್ತಾನ ಎಂಬ ಪದದಿಂದಲೇ ಅವರಿಗೆ ಅರ್ಥವಾಗುವುದಿಲ್ಲ. ಫರಿಸ್ತಾನ ಅಂದರೆ ಪರಿಗಳು ವಾಸಿಸುವ ಸ್ಥಾನ. ಸುಹೇನಿಯನ್ನು ಪರಿ ಎನ್ನುತ್ತಾರೆ. ಹೆಸರೇ ಪರಿಸ್ಥಾನ ಎಂದು ಬಿದ್ದು ಬಿಡುತ್ತದೆ. ಸಂಗಮ ಯುಗಕ್ಕೆ ಕರೆದೊಯ್ದು ಅವರಿಗೆ ತಿಳಿಸಬೇಕು. ಇಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಇಲ್ಲಿ ಎಷ್ಟು ಕಡಿಮೆ. ತಂದೆ ಮನುಷ್ಯರ ಸಂಖ್ಯೆಯನ್ನು ಕಡಿಮೆ ಮಾಡುತ್ತಾರೆ. ಎಷ್ಟು ಸುಖ ಶಾಂತಿ ಉಂಟಾಗುತ್ತದೆ. ಚಿತ್ರ ಪ್ರದರ್ಶನ ಅಥವಾ ಮ್ಯೂಸಿಯಂ ಉದ್ಘಾಟನೆಗೆ ಯಾರನ್ನಾದರೂ ಕರೆಸಿ ಕೇಕ್ ಕತ್ತರಿಸುವುದು, ಕೇಕ್ ತಿನ್ನಿಸುವುದು, ಕುಡಿಸುವುದು ಇವುಗಳ ಅವಶ್ಯಕತೆ ಇಲ್ಲ. ನಮ್ಮ ಭೋಜನ ಜ್ಞಾನದ್ದಾಗಿದೆ. ಹೌದು, ಟೋಲಿ ಇತ್ಯಾದಿ ಸ್ವಲ್ಪ ಆಫರ್ ಮಾಡಿ ಅಷ್ಟೇ, ಹೆಚ್ಚೇನೋ ಬೇಡ. ನಾವು ಕೋತಿಗಳಂತ ಮನುಷ್ಯರ ಮುಂದೆ ಕುಳಿತು ಇಷ್ಟೊಂದು ಮಹಿಮೆ ಮಾಡಬಾರದು. ಯುಕ್ತಿಯಿಂದ ತಿಳಿಸಬೇಕು. ಕೆಲಸ ಮಾಡಿಸಿಕೊಳ್ಳಲು ನಡೆಸಬೇಕಾಗುತ್ತದೆ. ಹಾಗೆಂದು ಅವರ ಭಾವನೆಗೆ ಒಳಗಾಗಬಾರದು. ಕೋತಿಗಳಂತಹ ಯಾರಿಗೂ ನಾವು ಅಷ್ಟೊಂದು ಗೌರವ ಕೊಡಲು ಸಾಧ್ಯವಿಲ್ಲ. ಒಳಗಡೆ ನಶೆ ಇರುತ್ತದೆ. ನಾವು ಎಲ್ಲಿ, ಇವರು ಎಲ್ಲಿ? ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ದರೂ ಇನ್ನೂ ತಡವಿದೆ. ನಿಮ್ಮಲ್ಲಿ ಯೋಗದ ಶಕ್ತಿ ಎಷ್ಟು ಬರುತ್ತದೆ ಎಂದರೆ ಯಾರಿಗಾದರೂ ಸ್ವಲ್ಪ ತಿಳಿಸಿದರೂ ತಕ್ಷಣ ಬಾಣ ತಗಲುತ್ತದೆ. ಇದು ಕೂಡ ಜ್ಞಾನದ ಬಾಣ ಅಲ್ಲವೇ? ಬಾಣ ಯಾರಿಗೆ ಪೂರ್ಣವಾಗಿ ತಗಲುತ್ತದೆಯೋ ಅವರನ್ನು ಗಾಯಗೊಳಿಸುತ್ತದೆ. ಮೊದಲು ಗಾಯಗೊಳ್ಳುತ್ತಾರೆ, ನಂತರ ಸಾಯುತ್ತಾರೆ. ತಂದೆಯವರಾಗಿ ತಂದೆಯನ್ನು ಪ್ರೀತಿಸುವುದಿಲ್ಲ. ಹೇಳುತ್ತಾರಲ್ಲವೇ, ಮಿಟುರಾ ಗುರತ್ ಗುರಾಯೆ. ಯಾರು ಚೆನ್ನಾಗಿ ನೆನಪು ಮಾಡುತ್ತಾರೆ ಅವರಲ್ಲಿ ಆಕರ್ಷಣೆ ಇರುತ್ತದೆ. ಕೆಲವರು ಇಡೀ ದಿನ ಜಗಳವಾಡುವವರು ಇದ್ದಾರೆ. ಅವರಿಂದ ಆಕರ್ಷಣೆ ಆಗಲು ಸಾಧ್ಯವಿಲ್ಲ. ಆದರೂ ಅವರನ್ನು ಮೇಲೆತ್ತಲು ಪ್ರಯತ್ನಿಸಲಾಗುತ್ತದೆ. ರಾಜಧಾನಿಯಲ್ಲಿ ಎಲ್ಲಾ ಪ್ರಕಾರದವರು ಬೇಕು ಎಂದು ತಂದೆಗೂ ಗೊತ್ತಿದೆ. ಹಾಗೆಂದು ಸುಮ್ಮನೆ ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ಉನ್ನತಿಯನ್ನು ಪಡೆಯಿರಿ ಎಂದು ತಂದೆ ಹೇಳುತ್ತಾರೆ. ತುಂಬಾ ಅಪಾರ ಸುಖವಿದೆ. ಎಷ್ಟು ಪುರುಷಾರ್ಥ ಮಾಡುತ್ತಾರೋ ಅಷ್ಟು ಉನ್ನತ ಪದವಿ ಪಡೆಯುತ್ತಾರೆ. ಫೇಲ್ ಆದರೆ ಒಂದು ಶಿಕ್ಷೆಯನ್ನು ಅನುಭವಿಸುತ್ತಾರೆ, ಮತ್ತೆ ಸಾಕ್ಷಾತ್ಕಾರವೂ ಆಗುತ್ತದೆ.
ಯಾರ ಮುಂದೆ ಶಿಕ್ಷೆ ಅನುಭವಿಸುತ್ತಾರೆ ಎಂಬುದು ನಿಮಗೆ ತಿಳಿದಿದೆ. ನಂತರ ಕಣ್ಣುಗಳಿಂದ ಜೋರಾಗಿ ನೀರು ಬರುತ್ತದೆ. ಶಿಕ್ಷೆಯನ್ನು ಅನುಭವಿಸುತ್ತಾರೆ. ಕೇಸ್ ನಡೆಯುತ್ತದೆ. ತುಂಬಾ ಪಶ್ಚಾತ್ತಾಪ ಪಡುತ್ತಾರೆ. ಸುಮ್ಮನೆ ಹೀಗೆ ಮಾಡಿದೆ ಎಂದು ಪರವಶನಾದೆ. ಮಾಯೆ ಇಲ್ಲೇ ಪರವಶ ಮಾಡುತ್ತದೆ. ಸುಧಾರಿಸುವುದೇ ಇಲ್ಲ. ಮಾಯೆ ಮಕ್ಕಳನ್ನು ಏನಾಗಿ ಮಾಡುತ್ತದೆ? ನಾವು ಏನನ್ನಾಗಿ ಮಾಡುತ್ತೇವೆ? ಮಾಯೆ ಏನನ್ನಾಗಿ ಮಾಡುತ್ತದೆ? ಬಾಪ್ತಾದ ಇಬ್ಬರು ಜೊತೆಗಿದ್ದಾರೆ. ಹಾಗಾಗಿ ವಿಚಾರಗಳು ನಡೆಯುತ್ತವೆ. ಎಂತಹ ಕೆಟ್ಟ ವೃತ್ತಿಯಾಗಿದೆ, ಅವರ ಗತಿ ಏನಾಗಬಹುದು ಎಂದು. ಆ ಸಮಯದಲ್ಲಿ ಎಷ್ಟು ಕೆಟ್ಟ ಗತಿಯಾಗುತ್ತದೆ. ತಾಮ್ರಧ್ವಜ ಮತ್ತು ಮಯೂರಧ್ವಜನ ಕಥೆಯನ್ನು ಮಾಡಲಾಗಿದೆ. ಶಿಕ್ಷೆಗಳ ಕಥೆಗಳೂ ಇವೆ. ಇಂತಹ ಲಕ್ಷಣಗಳಿರುವವರು ಇದ್ದಾರೆ ಎಂದು ತಂದೆ ತಿಳಿದಿದ್ದಾರೆ ಅಲ್ಲವೇ? ಅವರು ಯಾವ ಪದವಿ ಪಡೆಯುತ್ತಾರೆ? ಸತ್ಯಯುಗಕ್ಕೆ ಬಂದರೂ ಯಾವ ಪದವಿ ಪಡೆಯುತ್ತಾರೆ? ನೀವು ಎಷ್ಟು ರಾಜ್ಯಭಾಗ್ಯ ಪಡೆಯುತ್ತೀರಿ? ಬಡವರ ಬಂದು ಎಷ್ಟು ಜನ ಬರುತ್ತಾರೆ? ಸಾಹುಕಾರರು ಬರಲು ಸಾಧ್ಯವಿಲ್ಲ. ಪ್ರೈಮ್ ಮಿನಿಸ್ಟರ್ ಯಾವಾಗಲೂ ಜ್ಞಾನ ಪಡೆಯಲು ಬರಲು ಸಾಧ್ಯವಿಲ್ಲ. ತಂದೆ ಹೇಳುತ್ತಾರೆ, ಪಾಪ ಅವನು ಏನು ಪಡೆಯುತ್ತಾನೆ? ಈ ಜ್ಞಾನ ಎಲ್ಲರಿಗೂ ಆಗಿದೆ. ಸನ್ಯಾಸಿಗಳಿಗೂ ಹೇಳಿ ತಂದೆಯನ್ನು ನೆನಪು ಮಾಡಿ, ಆಗ ಶಾಂತಿಧಾಮಕ್ಕೆ ಹೋಗುತ್ತೀರಿ ಎಂದು. ಮುಂದೆ ಹೋಗಿ ನಿಮ್ಮ ಮಾತನ್ನು ನೆನಪು ಮಾಡಿಕೊಳ್ಳುತ್ತಾರೆ. ಇವರು ತುಂಬಾ ಒಳ್ಳೆಯ ಮಾತುಗಳನ್ನು ಹೇಳಿದರು. ಬ್ರಹ್ಮ ಎಂದರೆ ವಾಸಿಸುವ ಮನೆ ಎಂದು. ಈಗ ತಡವಿದೆ. ಇನ್ನು ಮಕ್ಕಳ ಆ ಸ್ಥಿತಿ ಬೇಕು. ಸಮಯ ವ್ಯರ್ಥ ಮಾಡುವುದರಿಂದ ಯಾವುದೇ ಕೆಲಸಕ್ಕೆ ಬರುವುದಿಲ್ಲ. ತಂದೆಗೆ ಕನಿಕರ ಉಂಟಾಗುತ್ತದೆ. ಒಳಗಡೆ ಗೊತ್ತಿದೆ ಇದು ಡ್ರಾಮಾ ಆಗಿದೆ ಎಂದು. ಕಲ್ಪಕಲ್ಪವೂ ಹೀಗೆಯೇ ಆಗಿದ್ದಾರೆ. ಆದರೆ ಬಾಬನಿಗೆ ನನ್ನ ಮೇಲೆ ತುಂಬಾ ಕನಿಕರವಿದೆ ಎಂದು ಅವರು ತಿಳಿಯುವಂತೆ ತಿಳಿಸಬೇಕು. ನಾವು ಏಕೆ ತಂದೆಯ ಶ್ರೀಮತದಂತೆ ನಡೆಯಬಾರದು? ಇದೊಂದು ತೋಟ. ಅದರಲ್ಲಿ ಎಲ್ಲಾ ಪ್ರಕಾರದ ಹೂವುಗಳಿವೆ. ಗುಲಾಬಿ ಹೂವು ಇದೆ, ಟಾಂಗ್ರಾ ಹೂವು ಇದೆ. ಹೂವುಗಳ ಮೇಲೆ ದೃಷ್ಟಿ ಬಿದ್ದಾಗ ಹೇಳುತ್ತಾರಲ್ಲ, ಈ ಹೂವು ಎಷ್ಟು ಚೆನ್ನಾಗಿದೆ, ಬಾಪ್ ದಾದಾರವರಲ್ಲಿ ಎಷ್ಟು ಪ್ರೀತಿ ಇದೆ ಎಂದು. ಎರಡೂ ಕಡೆ ಪ್ರೀತಿ ಹೋಗುತ್ತದೆ. ದಾದಾರನ್ನು ತೆಗೆದು ಹಾಕಿದರೆ ಇನ್ನು ಉಳಿಯುವುದೇನು? ಏನೂ ಇಲ್ಲ. ಶಿವಬಾಬಾ ಯಾರ ಮೂಲಕಲಾದರೂ ಹೇಳಬೇಕಲ್ಲವೇ ನನ್ನನ್ನು ನೆನಪು ಮಾಡಿ ಎಂದು? ಮುರುಳಿ ಯಾರ ಮೂಲಕ ನುಡಿಸುತ್ತಾರೆ? ವ್ಯಾಪಾರ ಮಾಡುವವರು ಬೇಕಲ್ಲವೇ? ಇಲ್ಲದಿದ್ದರೆ ವ್ಯಾಪಾರ ಹೇಗೆ ನಡೆಯುತ್ತದೆ? ಇಂತಹ ತುಂಬಾ ಒಳ್ಳೆಯ ಮಹಾವೀರರಿದ್ದಾರೆ. ಅವರಿಗೂ ಈ ಸ್ಥಿತಿಯಾಗುತ್ತದೆ. ಮಾಯೆ ತಕ್ಷಣ ಕೆಳಗೆ ಬೀಳಿಸುತ್ತದೆ. ವಿವೇಕವು ಹೇಳುತ್ತದೆ, ಮಾಯೆ ತುಂಬಾ ಬಲಿಷ್ಠವಾಗಿದೆ. ಅರ್ಧ ಕಲ್ಪದವರೆಗೆ ಸಂಪೂರ್ಣವಾಗಿ ಮಲಗಿಸಿ ಬಿಡುತ್ತದೆ. ನೀವು ಕುಸ್ತಿ ಮಲ್ಲಯುದ್ಧ ನೋಡಿಲ್ಲ? ಬಾಬಾ ಅನುಭವಿಯಾಗಿದ್ದಾರೆ. ಇಡೀ ಜೀವನ ಕಳೆದಿದ್ದಾರೆ. ಕೇವಲ ವಿದೇಶಕ್ಕೆ ಹೋಗಿಲ್ಲ. ಅವರು ಹೋಗುವವರಿದ್ದರು, ಎಲ್ಲಾ ತಯಾರಿ ಮಾಡಿದ್ದರು. ಆದರೆ ಡ್ರಾಮಾದಲ್ಲಿ ಇರಲಿಲ್ಲ. ಎಷ್ಟು ಖರ್ಚು ಮಾಡಿದರು? ಬಡತನವನ್ನು ತುಂಬಾ ಮಧುರವಾಗಿ ಕಳೆದರು. ಸಾಹುಕಾರಿಕೆಯನ್ನು ತುಂಬಾ ಮಧುರವಾಗಿ ಕಳೆದರು. ಇದನ್ನು ಚರಿತ್ರೆ ಎನ್ನಲಾಗುವುದಿಲ್ಲ. ಜೀವನದ ಬಗ್ಗೆ ತಿಳಿಸುತ್ತಾರೆ. ನಿಕ್ಸನ್ ಕತೆ ನೋಡಿ ಹೇಗಿದೆ? ಬಡವನಿಂದ ಹೇಗೆ ಸಾಹುಕಾರನಾದ? ತಾನೇ ಕುಳಿತು ಕತೆ ಬರೆದಿದ್ದಾನೆ, ನಾನು ಹೇಗೆ ಮೇಲೆ ಬಂದೆ ಎಂದು. ಈಗ ಅಮೆರಿಕದ ರಾಷ್ಟ್ರಪತಿ. ನಾವು ಹೇಳುತ್ತೇವೆ, ಪಾಪ ಇನ್ನೂ ಸ್ವಲ್ಪ ಸುಖ ಪಡೆಯುತ್ತಾರೆ ಎಂದು. ಅದು ಕೂಡ ಸುಖವೇನಲ್ಲ. ನಿಜವಾದ ಸುಖ ನಿಮಗೆ ಸಿಗುತ್ತಿದೆ ಮತ್ತು ಸಿಗಲಿದೆ. ಅದು ಕೂಡ ತಂದೆಯ ನೆನಪಿನಿಂದ ಸಿಗಲಿದೆ. ಒಳ್ಳೆಯದು. ಮಧುರಾತಿ ಮಧುರ ಸಿಕ್ಕಿಲ್ಲದೆ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ಗುಡ್ ಮಾರ್ನಿಂಗ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯಾ. ವರದಾನ: ಅಂಗದನಂತೆ ಅಚಲ ಭವ. ಅಂಗದನಂತೆ ಅಚಲ ಅಂದರೆ ಸದಾ ನಿಶ್ಚಯ ಬುದ್ಧಿ ವಿಜಯಂತಿ. ಸ್ವಲ್ಪವೂ ಅಲುಗಾಡಿದರೆ ವಿಜಯಿಯಾಗಲು ಸಾಧ್ಯವಿಲ್ಲ. ಮಾಯೆಯ ವಿಘ್ನಗಳು ಮಹಾವೀರರನ್ನಾಗಿ ಮಾಡಲು ಪೇಪರ್ ಇದ್ದಂತೆ. ಪೇಪರ್ ಇಲ್ಲದೆ ಎಂದಿಗೂ ಕ್ಲಾಸ್ ಚೇಂಜ್ ಆಗುವುದಿಲ್ಲ. ಹಾಗಾಗಿ ಪೇಪರ್ ಬಂದಾಗ ಖುಷಿಯಾಗಬೇಕೇ ಹೊರತು ಅಲುಗಾಡಬಾರದು. ಮಾಯೆಯಿಂದಲೂ ಪಾಠ ಕಲಿಯಿರಿ, ಆಗ ಮಾಯಾಜೀತಾಗುತ್ತೀರಿ. ಅದು ಎಂದಿಗೂ ಅಲುಗಾಡುವುದಿಲ್ಲ, ಅಚಲವಾಗಿರುತ್ತದೆ. ಒಳ್ಳೆಯದು. ಓಂ ನಮಃ ಶಿವಾಯ.